ಅವೆಲ್ಲರೂ ಇವತ್ತು ಭ್ರಷ್ಟಗೊಂಡಿದ್ದಾವೆ. ಹೀಗಾಗಿ KPSC ಇರ್ಬೋದು, UPSC ಇರ್ಬೋದು. UPSC ಇರೋ ಸ್ವಲ್ಪ ಪ್ರಮಾಣ ಕಡಿಮೆ, ಬಟ್ ಇನ್ನುಳಿದೆಲ್ಲ ಸ್ಟೇಟದ ಇವೇನು ಸೆಲೆಕ್ಷನ್ ಕಮಿಟಿಗಳಿದ್ದಾವೆ ಅವು ಸಹಿತ ಎಲ್ಲ ಭ್ರಷ್ಟ ಆಗಿದ್ದರಿಂದಾಗಿ ಇವತ್ತು ಜನ ಯುವಕರು ರಚ್ಚೆಗೆದ್ದಿದ್ದಾರೆ, ಬೀದಿಗಿಳಿದಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಇವತ್ತಿನ BJP ಸರ್ಕಾರ ಅನ್ನೋದು ಎರಡು ಮಾತಿಲ್ಲ. ಇವತ್ತು ಅವ್ರು ಹೇಳ್ಬೋದು ಹಿಂದಿನ ಕಾಂಗ್ರೆಸ್ ಮಾಡಿತ್ತು ಅಂತ, ಮುಗಿದೋಗಿದೆ. 12 ವರ್ಷ ಆಯ್ತು. ಅದು 12 ವರ್ಷದಿಂದ ಮಾತ್ರ ಇವತ್ತು ಹೇಳುವಂಥದ್ದಿಲ್ಲ. ಇವತ್ತು ನೀವು ಮಾಡಬೇಕಾಯ್ತಲ್ಲ. 12 ವರ್ಷ ಏನು ಮಾಡಿದ್ರಿ? ಇಲ್ಲಿ ಕಳೆದ 2019 23 ಆಗಿರ್ಬೋದು, 24, ಈಗ 25, 26 ಸಹಿತ ಈಗ ನೀಟಿದ್ದು ಹೊರಗೆ ಬಿದ್ದಿದ್ದಾವೆ. ಕ್ವಶನ್ ಪೇಪರ್ ಲೀಕ್ ಆಗಿದ್ದಾವೆ. 89 ಸಲ ಕ್ವಶನ್ ಪೇಪರ್ ಲೀಕ್ ಆಗಿದ್ದಾವೆ ಈ ರಾಷ್ಟ್ರದಲ್ಲೇ, ಬೇರೆ ಬೇರೆ ಕಡೆಗಳಲ್ಲಿ. ಇವು ಯಾಕೆ? ಅದು ಮೋದಿಯವರ ಸರ್ಕಾರದಲ್ಲಿ, ಮೋದಿಯವರ ಆಡಳಿತದಲ್ಲಿ ಅನ್ನೋದ್ರ ಗಮನದಲ್ಲಿಟ್ಟುಕೊಂಡು ಈ ಎಲ್ಲ ದಿಶೆಯಲ್ಲಿ ಇವತ್ತು ಹೊಸ ನಾಯಕತ್ವ ಬರ್ತಾ ಇದೆ. ಅದ್ರ ಜೊತೆ ಅನುಭವಗಳು ಇದೆ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ದಲಿತ ಸಮುದಾಯದಿಂದ ಬರುತ್ತಿರುವಂಥವ್ರು, ಹಿಂದುಳಿದ ಸಮುದಾಯದಿಂದ ಬರುತ್ತಿರುವಂಥ ಸಿದ್ದರಾಮಯ್ಯನವರು ಇವತ್ತು ರಾಷ್ಟ್ರ ಮಟ್ಟದಲ್ಲೇ ರಾಹುಲ್ ಗಾಂಧಿಯವರು ಇಡುತ್ತಿರುವಂಥ ಹೆಜ್ಜೆ ಹಾಕಿದರೆ ಭಾಳಷ್ಟು ಪರಿವರ್ತನೆ ಆಗ್ಬೋದು ಅನ್ನೋ ಒಂದು ಆಶೆ ಮೂಡಿಸ್ತಾ ಇದೆ. ಏನಾಗ್ಬೋದು ನೋಡೋಣ ಅದನ್ನು. ಆದರೆ ಸಿದ್ದರಾಮಯ್ಯರು ಮಾತ್ರ ಇವತ್ತು ತಮ್ಮ ತ್ಯಾಗದಿಂದ ರಾಷ್ಟ್ರ ಮಟ್ಟದ ಒಬ್ಬ ನಾಯಕರಲ್ಲಿ ಒಬ್ಬರಪ್ಪ ಅವರು ಅನ್ನೋಂಥದ್ದು ಒಳ್ಳೆಯ ಆಡಳಿತಗಾರರು ಅದ. ಇಲ್ಲಂತಲ್ಲ, ಅಲ್ಲೂ ಆರೋಪಗಳಿದ್ದಾವೆ, ಭ್ರಷ್ಟಾಚಾರದ ಆರೋಪ ಇದ್ದಾವೆ, ಮತ್ತಿನ್ನದಾವೆ. ಎಲ್ಲನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇದ್ದಿದ್ರಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇದೆ? ಉಳಿದ ನಾಯಕರು ನೋಡಿದಾಗ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ. ಏನೂ ಇಲ್ಲ ಅನ್ನೋಕ್ಕಿಂತಲೂ ಏನೂ ಒಂದು ಇದಲ್ಲ, ಅಲ್ಲಿ ಸಮಾಧಾನ ಮಾಡ್ಕೊಳ್ಳೋಂಥದ್ದು ಇರಲಿ. ಶಿವಕುಮಾರ್ ಅವರ ಒಂದು ಆಡಳಿತಕ್ಕೆ ಬೆಂಬಲಾಗೆ, ಶಿವಕುಮಾರ್ ತಪ್ಪದಂಗೆ, ಶಿವಕುಮಾರ್ ಎಲ್ಲರೂ ಯಶಸ್ವಿಯಾಗಿ ಮಾಡುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಇರೋದು, ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು, ಅದೇ ಕಾರಣ ರಾಹುಲ್ ಗಾಂಧಿ ಅವ್ರ ಕೈ ಹಿಡಿದು ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಇವರಿಬ್ಬರ ಮೇಲೆ ಅದ. ಇವರಿಬ್ಬರು ಯಾವ ರೀತಿ ತೆಗೆದುಕೊಂಡು ಹೋಗ್ಬೋದು. ರಾಹುಲ್ ಗಾಂಧಿ ಅವರು ಇವ್ರನ್ನ ಯಾವ ರೀತಿಯಾಗಿ ತಮ್ಮ ಈ ಒಂದು ಹೊಸ ಅವನ ವಿಷನ್ ಅದ, ಇವತ್ತಿನ ಈ ಏನಪ್ಪ ಹೊಸ ಆಡಳಿತ ಕೊಡುವಂಥ ವಿಷಯಲ್ಲಿ ಯಾವ ರೀತಿ ಒಯ್ಬೋದು ಅನ್ನೋ ಸಹಿತ ಇವತ್ತೆಲ್ಲರೂ ಸೂಕ್ಷ್ಮ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಎಲ್ಲ ಸಮಸ್ಯೆಗಳ ಪರಿಹಾರ ಸಿಕ್ಕಿತಾ ಅನ್ನೋದ್ರ ಪರಿಹಾರ ಕೊಡಿಸೋ ಶಕ್ತಿ ಇವರಲ್ಲದ ಅಂತ ಅನಿಸ್ತದೆ. ನೋಡು ಏನಾಗ್ತದೆ ಅಂತ ಹೇಳ್ತಾ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.